ಸಿದ್ದರಾಮಯ್ಯ 5 ವರ್ಷ ಸಿಎಂ ಆಗಿರ್ತಾರೆ. ಮೈಸೂರಿನಲ್ಲಿ ಎಂಎಲ್ಸಿ ರಾಜೇಂದ್ರ ರಾಜಣ್ಣ ಹೇಳಿಕೆ ಕೊಟ್ಟಿದ್ದಾರೆ. ರಾಜಣ್ಣ ಪುತ್ರ ರಾಜೇಂದ್ರರ ಹೇಳಿಕೆ ಇದು. ಸಿಎಂ ಈಗಾಗಲೇ ಬಜೆಟ್ ತಯಾರಿಯನ್ನು ಶುರು ಮಾಡಿಕೊಂಡಿದ್ದಾರೆ. 5 ವರ್ಷ ಸಿಎಂ ಆಗಿ ಸಿದ್ದರಾಮಯ್ಯನವರು ಮುಂದುವರಿತಾರೆ ಅಂತ ಹೇಳಿದ್ದಾರೆ. ಸಿಎಂ ಕೂಡ ಹೇಳಿದ್ದಾರೆ ಹೈಕಮಾಂಡ್ ಮಾತಿಗೆ ಬದ್ಧ ಅಂತ. ನನ್ನ ಪ್ರಕಾರ ಅವರು 5 ವರ್ಷ ಸಿಎಂ ಆಗಿ ಇರ್ತಾರೆ ಅಂತ ರಾಜಣ್ಣ ಪುತ್ರ ಎಂಎಲ್ಸಿ ರಾಜೇಂದ್ರ ಹೇಳಿಕೆ ಕೊಟ್ಟಿದ್ದಾರೆ. 5 ವರ್ಷ ಕಂಟಿನ್ಯೂ ಆಗ್ಬೋದು, ಸಂಪೂರ್ಣ ಮಾಡ್ಬೋದು ಅನ್ನೋ ವಿಶ್ವಾಸ. 5 ವರ್ಷ ಇರ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಬದಲಾವಣೆ ಏನು ಸದ್ಯಕ್ಕಂತೂ ನಮಗಿರೋಂಥ ಮಾಹಿತಿಯಲ್ಲಿ ಏನಿಲ್ಲ. ಬಟ್ ಅವರು ಹೇಳಿದಾರೆ ಹೈಕಮಾಂಡ್ ತೀರ್ಮಾನ ಅಂತನ ಇಬ್ಬರು ಹೇಳಿದ್ದಾರೆ. ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಆದರೆ ನಮಗೆಲ್ಲ ಒಂದು ಕಡೆ 5 ವರ್ಷ ಇವರೇ ಇರಬೇಕು ಅನ್ನೋವಂಥ ನನ್ನ ವೈಯಕ್ತಿಕ. ಇನ್ನು ಸಿಎಂ ಬದಲಾವಣೆ ಹೈಕಮಾಂಡ್ಗೆ ಬಿಟ್ಟಿರೋದು ಅಂತ ಮೈಸೂರಿನಲ್ಲಿ ರಾಜಣ್ಣ ಪುತ್ರ ರಾಜೇಂದ್ರ ಹೇಳಿಕೆ ಕೊಟ್ಟಿದ್ದಾರೆ. ಡಿಸಿಎಂ ಸಿಎಂ ಆಗಬಾರ್ದು ಅಂತ ಯಾರೂ ಕೂಡ ಹೇಳಿಲ್ಲ. ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ ಅಂತ ಸಿಎಂ ಹೇಳಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಬಜೆಟ್ಗೆ ಸಭೆಯನ್ನ ಮಾಡ್ತಿದ್ದಾರೆ, ಎಲ್ಲ ತಯಾರಿಗಳನ್ನ ಮಾಡಿಕೊಳ್ತಿದ್ದಾರೆ. ಏನೇ ಆದರೂ ಬಜೆಟ್ ಮುಗಿಬೇಕಲ್ವಾ ಅಂತ ರಾಜೇಂದ್ರ ಮಾತನಾಡಿದ್ದಾರೆ. ಚೆನ್ನಾಗೇ ಇದ್ದಾರಪ್ಪ ಅವರು, ಚೆನ್ನಾಗೇ ಇದ್ದಾರೆ. ಹಳೆ ಸ್ನೇಹಿತರು ಅವರು. ರಾಜಕೀಯವಾಗಿ ಇಬ್ಬರದ್ದು ಅಭಿಪ್ರಾಯಗಳು ಬೇರೆ ಇರ್ಬೋದು, ಅವರ ನಿಲುವು ಬೇರೆ ಇರ್ಬೋದು, ಇವ್ರ ನಿಲುವು ಬೇರೆ ಇರ್ಬೋದು. ಆದರೆ ಫ್ರೆಂಡ್ಶಿಪ್ ಅಂತ ಬಂದಾಗ ಚೆನ್ನಾಗೇ ಇದ್ದಾರೆ. ಆ ನಿಲುವು ಬೇರೆ ಆಗಿದ್ದೇ ಸಮಸ್ಯೆ ಆಯಿತು ಇರ್ಬೋದೇನೋ. ಡಿ ಕೆ ಶಿವಕುಮಾರ್ ಅವ್ರು ಮುಖ್ಯಮಂತ್ರಿ ಆಗಬಾರ್ದು ಅಂತ ಯಾರೇನು ಹೇಳಿಲ್ಲ. ಆದರೆ ಇವತ್ತು ಹೈಕಮಾಂಡ್ಗೆ ಬಿಟ್ಟಿರುವಂಥದ್ದು. ಈಗ ನಾಳೆ ಬೆಳಿಗ್ಗೆ ಏನಾದರೂ ಬದಲಾವಣೆ ಅಂತ ಬಂದಾಗ ಖಂಡಿತವಾಗೂ ಮುಖ್ಯಮಂತ್ರಿಗಳು ಅದನ್ನು ಹೇಳಿದ್ದಾರೆ, ಹೈಕಮಾಂಡಿಗೆ ಬಿಟ್ಟಿದ್ದೀನಿ ಅಂತ. ನೋಡೋಣ ಏನಾಗುತ್ತೆ. ಈಗ ಇವತ್ತಿಂದ ಬಜೆಟ್ ಮೀಟಿಂಗ್ ಸ್ಟಾರ್ಟ್ ಮಾಡಿದ್ರು ಮುಖ್ಯಮಂತ್ರಿಗಳು. ಸೊ ಇನ್ನೇನಿದ್ರು ಬಜೆಟ್ ಎಲ್ಲ ಮುಗಿಬೇಕಲ್ಲ, ನೋಡೋಣ. ಇನ್ನು ರಾಜಣ್ಣ ಮತ್ತೆ ಮಂತ್ರಿ ಆಗೇ ಆಗ್ತಾರೆ ಅಂತ ಮೈಸೂರಿನಲ್ಲಿ ರಾಜಣ್ಣ ಪುತ್ರ ರಾಜೇಂದ್ರ ಆತ್ಮವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಸಂಪುಟ ಪುನರಚನೆ ಆದಾಗ ಮತ್ತೆ ಮಂತ್ರಿ ಆಗ್ತಾರೆ ಅಂತ ಮಾತನಾಡಿದ್ದಾರೆ. ಇನ್ನು ರಾಜಣ್ಣ ಟಾರ್ಗೆಟ್ ಆಗಿದ್ದಕ್ಕೆ ಮಂತ್ರಿಗಿರಿ ತಪ್ಪಿದ್ದು ಅಂತ ಹೇಳಿದ್ದಾರೆ. ಸತ್ಯ ಹೇಳಿದ್ರೆ ಕಾಮಾಲೆ ಕಣ್ಣಿಗೆ ಕಾಣೋದೆಲ್ಲವೂ ಹಳದಿ ಅಂತ ಮಾತಿನಲ್ಲಿ ತಿಳಿದಿದ್ದಾರೆ. ರಾಜಕಾರಣದಲ್ಲಿ ಪ್ರತಿನಿತ್ಯ ಪ್ರತಿಯೊಬ್ಬರು ಸಹ ಮಾತನಾಡ್ತಾರೆ, ಎಲ್ಲ ವಿಚಾರಗಳು ಮಾತಾಡ್ತಾರೆ. ರಾಜಣ್ಣ ಅವರು ಟಾರ್ಗೆಟ್ ಆದ್ರೆ ಈ ಒಂದು ಆಗಿರ್ಬೋದು. ರಾಜಣ್ಣ ಅವ್ರು ಟಾರ್ಗೆಟ್ ಆಗಿರೋದ್ರಿಂದ ಮಂತ್ರಿಗಿರಿ ತಪ್ಪಿರುವಂಥದ್ದು. ಸತ್ಯ ಹೇಳಿದ್ದೆ ಮುಳ್ಳಾಯ್ತಾ ಅಂತ. ಸತ್ಯ ಸ್ವಲ್ಪ ಜನ ಸತ್ಯವಾಗಿ ತೊಗೊತಾರೆ, ಸ್ವಲ್ಪ ಜನ ಅದನ್ನು ತಪ್ಪಾಗಿ ಗ್ರಹಿಸ್ತಾರೆ. ಸೊ ಅದರಿಂದ ಈಗ ಅವ್ರು ಹೇಳಿರೋವಂಥದ್ದು ತಪ್ಪೇನಿಲ್ಲ. ಭಾಳಷ್ಟು ಜನ ಬೇರೆ ಬೇರೆ ಹಿರಿಯ ಮುಖಂಡರುಗಳು ಹೇಳಿದ್ದಾರೆ, ರಾಜಣ್ಣ ಅವ್ರು ಹೇಳಿರೋವಂಥದ್ದು ಏನು ತಪ್ಪಿಲ್ಲ ಅಂತಲೇ ಹೇಳಿದ್ದಾರೆ. ಸೊ ಅದರಿಂದ ಅವತ್ತಿನ ಸಂದರ್ಭ ಹಂಗಿತ್ತು ಕಾಣಿಸುತ್ತೆ. ಈಗ ಕಾಂಬ್ಳೆ ಕಣ್ಣವ್ರು ಕಾಣೋದೆಲ್ಲ ಹಳದಿ ಅಂತ ಹೇಳ್ತೀವಿ. ಸೊ ಅದರಿಂದ ಏನು ಮಾಡೋಕ್ಕಾಗೋದಿಲ್ಲ, ನೋಡೋಣ. ಮತ್ತೆ ಬರ್ತೀವಲ್ಲ ಬಿಡಿ. ಈಗ ಯಾಕೀಗ ಸ್ವಲ್ಪ ಪಕ್ಷದಿಂದನೇ ಆಗಿದ್ರೆ ಮತ್ತೆ ಇನ್ನೊಂದು ತಿಂಗಳು 2 ತಿಂಗಳು ರೀಚಫಲ್ ಆದಾಗ ಖಂಡಿತವಾಗೂ ರಾಜಣ್ಣವ್ರು ಮತ್ತೆ ಮಂತ್ರಿ ಆಗ್ತಾರೆ. ಬಟ್ ಕಮ್ಯುನಿಟಿಗಂತೂ ಬೇಜಾರಾಗಿದೆ, ಸತ್ಯ ಅಲ್ವಾ? ಏನಾಗಿದೆ, ಈಗ ನಮ್ಮ ಕಮ್ಯುನಿಟಿಯಲ್ಲಿ 3 ಜನ ಕೊಟ್ಟಿದ್ದರು. ಅಲ್ಲಿ ನಾಗೇಂದ್ರ ಅವ್ರದ್ದೊಂದು ರಾಜೀನಾಮೆ ಆಗಿದೆ. ಅದಾದಮೇಲೆ ರಾಜಣ್ಣವ್ರದ್ದು ಆಗಿರೋವಂಥದ್ದು. ಸೊ ಈಗ 2 ವೇಕೆನ್ಸಿ ಇದೆ. ಈಗ ಸತೀಶ್ ಅವ್ರು ಒಬ್ಬರೇ ಇರೋವಂಥದ್ದು. ಸೊ ಅದಕ್ಕೆ ಈಗ 2 ನಮ್ಮ ಕಮ್ಯುನಿಟಿದೇ ಆಗಿರೋದ್ರಿಂದ ಸೊ ಸಹಜವಾಗಿ ಜನಾಂಗದಲ್ಲಿ ಅದು ಸ್ವಲ್ಪ ಬೇಜಾರಾಗಿದೆ. ಇಲ್ಲ ಅಂತ ನಾನೇನು ಹೇಳೋಕ್ಕೆ ಹೋಗೋದಿಲ್ಲ, ಕಮ್ಯುನಿಟಿ ಅಂತ ಹೇಳೋಕ್ಕೆ ಹೋಗೋದಿಲ್ಲ. ಇಡೀ ರಾಜ್ಯದ ಜನ ಗೊತ್ತು ರಾಜಣ್ಣವ್ರು ಏನೂ ತಪ್ಪು ಮಾಡ್ದಲೇ ಮಂತ್ರಿಗಿರಿ ಹೋಗಿರೋವಂಥದ್ದು. ಸೊ ಅದರಲ್ಲಿ ಒಬ್ಬ ಎಷ್ಟಿ ಜನಾಂಗ ತಪ್ಪ ಸಮಸ್ಯೆ ಆಗಿದೆ, ಅವ್ರಿಗೆ ಇದಾಗಿರೋವಂಥದ್ದು ಜನಾಂಗದಲ್ಲಿ ಕೂಗಿರ್ಬೋದು. ಆದರೆ ಸಾರ್ವಜನಿಕವಾಗಿ ರಾಜಣ್ಣವ್ರಿಗೆ ಆಗಿರೋವಂಥ ಅನಾನುಕೂಲ ಅದು ಖಂಡಿತವಾಗೂ ಮುಂದಿನ ದಿನದಲ್ಲಿ ಸರಿ ಆಗುತ್ತೆ.